ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ನನ್ನ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಿನ 13ನೇ ದಿನ. ಇವತ್ತಿನ ನನ್ನ ಡಯಟ್ ರೋಟೀನ್ ಎಲ್ಲ ಯಾವ ರೀತಿ ಇರುತ್ತೆ, ನಾನು ಡಯೆಟಲ್ಲಿ ಸ್ವಲ್ಪ ಚೇಂಜಸ್ ಕೂಡ ಮಾಡ್ಕೊಂಡಿದ್ದೀನಿ. ಅದು ಯಾವ ಚೇಂಜಸ್ಸು, ಏನು, ಯಾವ ರೀತಿ ಡಯಟ್ ಫಾಲೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಎಲ್ಲನೂ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಯಾರೆಲ್ಲ ಸ್ಟಾರ್ಟ್ ಮಾಡಬೇಕು ನಾನು ನಾಳೆಯಿಂದ ವೆಯ್ಟ್ ಲಾಸ್ ಜರ್ನಿನ ಅಂತ ತುಂಬ ಜನ ಅನ್ಕೋತಾ ಇರ್ತೀರ. ಅವರು ತುಂಬ ಜನ ಮಾಡೋ ಅಂಥ ತಪ್ಪುಗಳು ಕೂಡ ಯಾವುದ್ಯಾವುದು, ಸ್ಟಾರ್ಟಿಂಗಲ್ಲೇ ತುಂಬ ಜನ ಏನು ತಪ್ಪು ಮಾಡ್ತೀವಿ ಅಂತ ನಾನು ಎಲ್ಲನೂ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಖಂಡಿತ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ನಿಮಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ನನ್ನ ವಿಡಿಯೋನ ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಬೆಳಿಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಬಿಡ್ತೀನಿ. ನಾನು ಡಯಟ್ ಜರ್ನಿ ಯಾವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅದು ಆವಾಗಿಂದನೂ ನನಗೋಸ್ಕರ ಅಂತ ನಾನು ಸ್ವಲ್ಪ ಟೈಮ್ ಕೊಡಬೇಕಲ್ವ. ಅದಕ್ಕೋಸ್ಕರ ನಾನು ಬೆಳಿಗ್ಗೆ ಬೇಗನೆ ಎದ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮಕ್ಕಳನ್ನೂ ಕೂಡ ಸ್ಕೂಲಿಗೆ ಕಳಿಸಿ ಬೆಳಿಗ್ಗೆ ಎದ್ಮೇಲೆ 2 ಗ್ಲಾಸಷ್ಟು ಬಿಸಿನೀರು ಕುಡಿತೀನಿ. ಅದು ಆದಮೇಲೆ ನಾನು ಇವಾಗ ಸಿನಮನ್ ವಾಟರ್ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಸಿನಮನ್ ವಾಟರಿಗೆ 1-2 ಚಕ್ಕೆ ಹಾಕಬೇಕು. ಅದೇ ಚಕ್ಕೆ ಬರುತ್ತಲ್ವ, ಪಲಾವ್ ಚಕ್ಕೆ ಎಲ್ಲ ಅದನ್ನು ನಾನು 2-3 ಪೀಸಸ್ ಹಾಕ್ಕೊಂಡು ಚೆನ್ನಾಗಿ 5 ನಿಮಿಷ ಇದನ್ನು ಚೆನ್ನಾಗಿ ನೀವು ಬಾಯ್ಲ್ ಮಾಡ್ಕೋಬೇಕು. ನೀವು 1.5 ಗ್ಲಾಸಷ್ಟು ಏನಾದರೂ ನೀರು ಹಾಕ್ಕೊಂಡ್ರೆ ಅದು 1 ಗ್ಲಾಸಷ್ಟು ನೀರು ಬರಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡಿದ್ದಾದಮೇಲೆ ಇದ್ರ ಜೊತೆಗೆ ನಾನು 4-5 ನೆನೆಸಿರೋ ಬಾದಾಮಿ ಕೂಡ ತೊಗೋತೀನಿ. ಇದನ್ನು ನಾನು ಬೆಳಿಗ್ಗೆ 7:30 8 ಗಂಟೆ ಒಳಗಡೆ ಇವಾಗ ತೊಗೋತಾ ಇದ್ದೀನಿ. ನಾನು ಮೊದಲೆಲ್ಲ ಡಿಟಾಕ್ಸ್ ಡ್ರಿಂಕ್ ವಾಕಿಂಗ್ ಹೋಗ್ಬಿಟ್ಟು ಬಂದಮೇಲೆ ಕುಡಿತಾ ಇದ್ದೆ. ಬಟ್ ಇವಾಗ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ. ಈ ವೀಕಿಂದ ನಾನು ಇದನ್ನು ಚೇಂಜ್ ಮಾಡ್ಕೊಂಡಿರೋದು. ನಾನು ಫಸ್ಟೇ ಏನು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡಿರ್ತೀನಿ ಅಲ್ವಾ, ನಾನೇನು ಬೆಳಿಗ್ಗೆ ಏನು ಕುಡಿತೀನಿ ಅದನ್ನು ನಾನು ಕುಡಿದ್ಬಿಟ್ಟು ಆಮೇಲೆ ಅರ್ಧ ಗಂಟೆ ಬಿಟ್ಬಿಟ್ಟು ನಾನು ವಾಕಿಂಗ್ ಹೋಗ್ತೀನಿ. ಹಾಗೆ ಯಾರೆಲ್ಲ ನಾನು ನಾಳೆಯಿಂದ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಯಾರೆಲ್ಲ ಅನ್ಕೋತೀರಲ್ವ, ಎಷ್ಟು ಜನ ಈ ರೀತಿ ಮಾಡಿಲ್ಲ. ನಾನು ಕೂಡ ಮಾಡಿದ್ದೀನಿ. ಏನಂದರೆ ನಾನು ನಾಳೆ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡೋಣ, ನಾನು ಡಯಟ್ ಮಾಡೋಣ, ನಾನು ಎಕ್ಸಸೈಸ್ ಮಾಡಬೇಕು, ವಾಕಿಂಗ್ ಹೋಗಬೇಕು ಅಂತ ಯಾವ ರೀತಿ ಮಾಡೋದು ಅಂತ ತುಂಬ ಜನ ಥಿಂಕ್ ಮಾಡ್ತಾ ಇರ್ತಾರೆ. ಬಟ್ ಅವರಿಗೆ ಯಾವ ರೀತಿ ಏನು ಫುಡ್ ತೊಗೋಬೇಕು, ಏನೇನು ತಿನ್ನಬೇಕು, ಹಾಗೆ ಯಾವ ಟೈಮಿಂಗ್ ತಿನ್ನಬೇಕು ಏನೂ ಗೊತ್ತಿರಲ್ಲ. ನನಗೆ ಆಯಿತು, ನನ್ನ ಬಗ್ಗೆನೇ ಹೇಳ್ತಾ ಇರೋದು. ಇವಾಗ ನಾನು ಮಾಡಿರೋ ತಪ್ಪನ್ನ ಎಲ್ಲರೂ ನೀವು ಕೂಡ ಮಾಡಿರ್ತೀರ. ಈ ಥರ ಇವಾಗ ಕೂಡ ಮಾಡ್ತಾ ಇದ್ದೀರಾ. ಏನಂದರೆ ಫಸ್ಟು ಯೂಟ್ಯೂಬಲ್ಲಿ ಸರ್ಚ್ ಮಾಡೋದು, ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ನೋಡ್ಕೊಳ್ಳೋದು, ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರಲ್ಲ ಅವ್ರ ಬಗ್ಗೆ ಸರ್ಚ್ ಮಾಡೋದು, ಅವ್ರು ಏನೇನು ತಿಂದಿದ್ದಾರೆ ಅಂತ ನೋಡೋದು. ಆಮೇಲೆ ಎಲ್ಲ ನಾನು ನಾಳೆಯಿಂದ ಸ್ಟ್ರಿಕ್ಟಾಗಿ ಮಾಡಬೇಕಪ್ಪ. ಇವಾಗ ತಿಂತಾ ಇರ್ತೀರ, ಜಂಕ್ ಫುಡ್ಡೇ ತಿಂತಾ ಇರ್ತೀರ. ಆದರೂ ಮೈಂಡಲ್ಲಿ ಮಾತ್ರ ಓಡ್ತಾ ಇರೋದೇನು, ನಾನೇನು ತಿನ್ನಬಾರ್ದು, ನಾನು ನಾಳೆಯಿಂದ ಎಲ್ಲ ಬಿಟ್ಬಿಡಬೇಕು, ನಾಳೆಯಿಂದ ಫುಲ್ ಸ್ಟ್ರಿಕ್ಟಾಗಿ ಡಯಟ್ ಮಾಡ್ಕೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇರೋದು. ಕೈಯಲ್ಲಿ ಮಾತ್ರ ತಟ್ಟೆಯಲ್ಲಿ ಏನಿರುತ್ತೆ, ಟೀ ಕಾಫಿ ಇರುತ್ತೆ, ಮತ್ತು ಚಿಪ್ಸ್ ಇರುತ್ತೆ, ಜಂಕ್ ಫುಡ್ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಥಿಂಕಿಂಗ್ ಮಾತ್ರ ಏನು ಓಡ್ತಾ ಇರುತ್ತೆ ತಲೆಯಲ್ಲಿ, ಬಿಟ್ಬಿಡಬೇಕು ನಾನು ನಾಳೆಯಿಂದ, ಇವತ್ತಿಂದ. ಅದನ್ನು ತುಂಬ ಜನ ಈ ಥರ ಮಾಡಿದ್ದೀರಾ ಇಲ್ಲ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನಂತೂ ಮಾಡಿದ್ದೀನಿ. ಸುಮಾರು 1 ಇಯರ್ವರೆಗೂ ಬರೀ ಯೂಟ್ಯೂಬ್ ಸರ್ಚ್ ಮಾಡೋದು. ನಾನಿನ್ನೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕಿಂತ ಫಸ್ಟೇ ಇದು ನೋಡೋದು. ನಾವು ಎಲ್ಲರೂ ಯಾವ ಥರ ವೆಯ್ಟ್ ಲಾಸ್ ಮಾಡ್ಕೊಂಡಿರ್ತಾರಲ್ವ ನೋಡಿಬಿಟ್ಟು ನಾನು ನಾಳೆಯಿಂದ ಮಾಡಿದ್ರಾಯ್ತು, ಈ ಥರನೇ ಫಾಲೋ ಅಪ್ ಮಾಡ್ಕೊಂಡಾಯಿತು. ಮನೆ ಸ್ವಲ್ಪ ಏನೇನು ಗ್ರೋಸರೀಸ್ ಏನಾದರೂ ಬೇಕಾದರೆ ತರಿಸ್ಕೊಳ್ಳೋಣ, ನಾಳೆಯಿಂದ ಮಾಡೋಣ. ತಿರ್ಗಾ ನಾಳೆಯಿಂದ ಮತ್ತೆ ಅದೇ ಕೆಲಸ, ಮತ್ತೆ ಅದೇ ತಿನ್ನೋದು, ಮತ್ತೆ ಅದೇ ಥರ ಲೇಝಿ ಆಗೋದು. ಈ ಥರ ನಾನಂತೂ ಸುಮಾರು 1 ವರ್ಷದವರೆಗೂ ಮಾಡ್ಕೊಂಡು ಬಂದಿದ್ದೀನಿ. ನೀವು ಕೂಡ ಇದೇ ರೀತಿ ಮಾಡಿರ್ತೀರ. ಇವಾಗೂ ತುಂಬ ಜನ ಯೂಟ್ಯೂಬ್ ಹೊಡೆದ್ಬಿಟ್ಟು ಸರ್ಚ್ ಮಾಡೋದು, ವೆಯ್ಟ್ ಲಾಸ್ ಬಗ್ಗೆ ನೋಡೋದು, ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೊಂಡಿರ್ತಾರಲ್ಲ ಅವ್ರ ಬಗ್ಗೆ ನೋಡ್ಕೊಳ್ಳೋದು, ನಾನು ಮಾಡೋದು. ಬರೀ ಇದೇ ಮಾಡ್ತಾ ಇದ್ದೀರಾ ಇಲ್ಲ ನೀವು ಖಂಡಿತ ಹೇಳಿ ನನಗೆ ಕಮೆಂಟ್ ಮಾಡಿ. ನಾನಂತೂ ಮಾಡಿದ್ದೀನಿ ತುಂಬ 1 ವರ್ಷದವರೆಗೂ ಯೂಟ್ಯೂಬಲ್ಲಿ ನೋಡಿಕೊಂಡು ಬಿಟ್ಬಿಡೋದು. ಇವಾಗ ನೋಡೋದು 10 ನಿಮಿಷ, ಆಮೇಲೆ ಬಿಟ್ಬಿಡೋದು. ಮತ್ತು ತಿರ್ಗಾ ಏನಿರುತ್ತೆ ಮನೇಲಿ ಏನಿರುತ್ತೆ ಅದೇ ತಿನ್ನೋದು, ಲೇಝಿಯಾಗಿರೋದು, ಇದೇ ಮಾಡ್ಕೊಂಡು ಬಂದಿದ್ದೀನಿ. ಓಕೆ, ನೀವು ಕೂಡ ಅದೇ ರೀತಿ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಬೆಳಿಗ್ಗೆಗೆ ನಾನು ಬ್ರೇಕ್ಫಾಸ್ಟಿಗೆ 1 ಆ್ಯಪಲ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನು 1 ಬ್ರೆಡ್ನ ಹಾಗೆ ತವೆ ಮೇಲೆ ಬೇಯಿಸ್ಕೊಂಡಿದ್ದೀನಿ. ನಾನು ಅದಕ್ಕೆ ಏನು ಆಯಿಲ್, ಏನು ತುಪ್ಪ
ಬಟರ್ ಏನು ಅಪ್ಲೈ ಮಾಡಿಲ್ಲ. ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಒಂದು ಆ್ಯಪಲ್, ಒಂದು ಬ್ರೆಡ್ ತೊಗೊಂಡಿದ್ದೀನಿ. ಹಾಗೆ ನಾನು ಮಿಡ್ಲ್ ಸ್ನ್ಯಾಕ್ಸ್ ಅಂತ ನಾನು ಒಂದು 11:30 12 ಓ ಕ್ಲಾಕಿಗೆ ದಾಳಂಬ್ರೆ ಹಣ್ಣು ಪೊಮೊಗ್ರಾನೇಟ್ ಬರುತ್ತಲ್ವ, ಅದನ್ನು ತೊಗೊಂಡಿದ್ದೀನಿ. ಅದು ಆದಮೇಲೆ ನಾನು ಮಧ್ಯಾಹ್ನ 1:30 2 ಗಂಟೆ ಒಳಗಡೆ ಊಟ ಮಾಡ್ಕೊತೀನಿ. ನಾನು ಮಧ್ಯಾಹ್ನ ಊಟಕ್ಕೆ ಇವತ್ತು ಅನ್ನ ಸಾಂಬಾರು, ವೆಜಿಟೇಬಲ್ ಸಾಂಬಾರು ಮಾಡ್ಕೊಂಡಿದ್ದೆ. ಅದಕ್ಕೆ ಬೀನ್ಸು, ಕ್ಯಾರೆಟು, ಬೇಳೆ ಹಾಕಿಬಿಟ್ಟು ನುಗ್ಗೆಕಾಯಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಸಾಂಬಾರು ಮಾಡಿದ್ದೆ, ಅದನ್ನು ತೊಗೊಂಡಿದ್ದೀನಿ. ಹಾಗೆ ನಾನು ಸಾಯಂಕಾಲ 4:30ಗೆ ಗ್ರೀನ್ ಟೀ ಕೂಡ ತೊಗೊಂಡಿದ್ದೀನಿ. ಇವಾಗ ನಾನು ನೈಟ್ಗೆ ಡಿನ್ನರ್ಗೆ ಓಟ್ಸ್ ಬರುತ್ತಲ್ಲ, ಓಟ್ಸ್ದು ಕಿಚಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತೀನಿ. ನಾನು ಈ ಕಿಚಡಿಗೆ ಯಾವುದೇ ರೀತಿಯ ಆಯಿಲ್, ತುಪ್ಪ ಏನು ಯೂಸ್ ಮಾಡಿಲ್ಲ, ನಾನು ಹಾಗೆ ಮಾಡ್ಕೊಂಡಿರೋದು. ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ, ನಾನೇನು ವೆಜಿಟೇಬಲ್ ತೋರಿಸಿದ್ದೀನಲ್ವ, ಬೀನ್ಸು, ಕ್ಯಾರೆಟು, ಬಟಾಣಿ, ಇದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ನಾನು ಇದಕ್ಕೆ ಆನಿಯನ್ ತೊಗೊಂಡಿಲ್ಲ, ಟೊಮೆಟೊ ತೊಗೊಂಡಿದ್ದೀನಿ, 1 ಟೊಮೆಟೊ ತೊಗೊಂಡಿದ್ದೀನಿ. ಎಲ್ಲನೂ ತರಕಾರಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲನೂ ನಾನು ನೀರೇನು ಪಾತ್ರೆ ಇಟ್ಬಿಟ್ಟು ನೀರು ಹಾಕ್ಕೊಂಡಿದ್ದೀನಲ್ವ, 1 ಗ್ಲಾಸಸ್ ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನೇನು ತರಕಾರಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಅದಕ್ಕೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದೇ ಒಂದು ಮೆಣಸಿನ್ಕಾಯಿ ತೊಗೊಂಡು ಅದನ್ನು ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದು ಒಂದು 2 ನಿಮಿಷ ನೀವು ಬೇಯಿಸ್ಕೋಬೇಕು. ಜಾಸ್ತಿ ಏನು ತರಕಾರಿ ಬೇಯೋದೇನು ಬೇಕಾಗಿಲ್ಲ, ಒಂದು 2 ನಿಮಿಷ ಬೆಂದರೆ ಸಾಕು. ಆಮೇಲೆ ನಾನು ಒಂದು 2ರಿಂದ 3 ಸ್ಪೂನಷ್ಟು ಓಟ್ಸ್ ತೊಗೊಂಡಿದ್ದೀನಿ. ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಒಂದು ಹಾಫ್ ಬೌಲ್ ಅಂತ ತಿಳ್ಕೊಳ್ಳಿ. ಅದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೆ ಚೆನ್ನಾಗಿರುತ್ತೆ ಅಂತ. ಇದು ಎಲ್ಲನೂ ನಾನು ಮತ್ತೆ ಒಂದು 2 ನಿಮಿಷ ಬೇಯಿಸ್ಕೊಂಡಿದ್ದಾದಮೇಲೆ ಕಿಚಡಿ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ರಾತ್ರಿ 7:30 8 ಗಂಟೆ ಒಳಗಡೆ ಡಿನ್ನರ್ ಕೂಡ ಮಾಡಿಕೊಂಡೆ. ಡಿನ್ನರ್ ಆದಮೇಲೆ ನಾನು ಶುಂಠಿ ನೀರು ಕೂಡ ತೊಗೊಂಡಿದ್ದೀನಿ. ಶುಂಠಿ ನೀರು ಯಾಕೆ ತೊಗೋಬೇಕು ಅಂತ ಅಂದರೆ, ಇದು ನಾವೇನು ಇಡೀ ದಿನ ತಿಂದಿರುತ್ತೀವಿ ಅಲ್ವಾ, ಅದು ನಮಗೆ ಡೈಜೆಷನ್ ಆಗದೇ ಇರೋ ಥರ ನಮಗೆ ಬ್ಯಾಲೆನ್ಸ್ ಆಗಿರುತ್ತೆ. ಹಾಗೆ ಬೆಳಿಗ್ಗೆ ಎದ್ದು ನಮಗೆ ಮೋಷನ್ನು ಕೂಡ ಕ್ಲಿಯರ್ ಆಗುತ್ತೆ. ನಮಗೆ ಎಸಿಡಿಟಿ, ಏನಾದರೂ ನಾವು ತಿಂದಿರೋದು ಡೈಜೆಷನ್ ಆಗಲಿಲ್ಲ ಅಂದರೆ ಅದನ್ನು ಕೂಡ ಇದು ಬ್ಯಾಲೆನ್ಸ್ ಆಗಿರುತ್ತೆ. ಹಾಗಾಗಿ ನಾನು ಶುಂಠಿ ನೀರನ್ನು ತೊಗೋತಾ ಇದ್ದೀನಿ. ಸ್ವಲ್ಪ ಶುಂಠಿ ತೊಗೊಂಡು ಸ್ವಲ್ಪ ಜಜ್ಜಿಬಿಟ್ಟು ನೀರಲ್ಲಿ ಹಾಕಿ ಕುದಿಸ್ಕೊಂಡು 1-2 ನಿಮಿಷ ಕುದಿಸಿದ್ರೆ ಸಾಕು, ಜಾಸ್ತಿ ಕುದಿಸೋದೇನು ಬೇಕಾಗಿಲ್ಲ. ನಾರ್ಮಲ್ ವಾಟರೇ ತೊಗೊಳ್ಳಿ, ಅಂದರೆ ನಾರ್ಮಲ್ ಬಿಸಿ ಇರಬೇಕು, ಜಾಸ್ತಿ ಹಾಟ್ ತೊಗೊಳಕ್ಕೆ ಹೋಗಬೇಡಿ. ನಾನು ಶುಂಠಿ ನೀರು ಕುಡಿದಿದ್ದಾದಮೇಲೆ ಮತ್ತೆ ಒಂದು 10ರಿಂದ 15 ನಿಮಿಷ ಮನೆ ಮುಂದೆನೇ ವಾಕ್ ಮಾಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ಡಯಟ್ ರೂಟೀನ್ ಯಾವ ರೀತಿ ಹೋಯಿತು. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನನಗೆ ಖಂಡಿತ ಸಪೋರ್ಟ್ ಮಾಡಿ, ನನ್ನ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ನನ್ನ ವಿಡಿಯೋನ ಶೇರ್ ಮಾಡಿ. ಚೆನ್ನಾಗಿ ಊಟ ಮಾಡಿ, ಹೆಲ್ದಿಯಾಗಿ ತಿನ್ನಿ, ಚೆನ್ನಾಗಿ ನಿದ್ದೆ ಮಾಡಿ, ಯಾವ್ದ್ರ ಬಗ್ಗೆ ನೀವು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟಾಟಾ, ಬಾಯ್.